ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಹ್ಯಾಪಿ ಫ್ಯಾಮಿಲಿ ಕನ್ನಡ. ಈ ದಿನ ನಾನು ಪಡ್ಡು ಅಂದರೆ ಗುಂತು ಪಂಗನ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು 2 ಲೋಟ ರೇಷನ್ ಅಕ್ಕಿ ಮತ್ತು ಅರ್ಧ ಲೋಟ ಉದ್ದಿನ ಬೇಳೆ, 4 ಚಮಚ ಕಡಲೆಬೇಳೆ, 1/4 ಚಮಚ ಮೆಂತ್ಯ, ಅರ್ಧ ಲೋಟ ಅವಲಕ್ಕಿಯನ್ನು ಹಾಕಿ ಚೆನ್ನಾಗಿ ತೊಳ್ಕೊಂಡು ನೆನೆ ಇಡ್ತೀನಿ. 6 ಗಂಟೆ ಕಾಲ ನೆನೆ ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಬಿ ಓವರ್ನೈಟ್ ಬಿಟ್ಬಿಡ್ತೀನಿ. ಬೆಳಗ್ಗೆ ಇದು ಚೆನ್ನಾಗಿ ಹುಳಿ ಬಂದಿರುತ್ತೆ. ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೆಗೆದುಕೊಂಡು 1 ಚಮಚದಷ್ಟು ಸಕ್ಕರೆ, ರುಚಿಗೆ ಉಪ್ಪು ಹಾಕಿ ಒಂದು ಸೈಡ್ನಲ್ಲಿ ಇಟ್ಕೊಳ್ಳಿ. ಈಗ ನಾವು ಇದಕ್ಕೆ ಕ್ಯಾರೆಟ್, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಕರಿಬೇವು, ಹಸಿಮೆಣಸಿನ್ಕಾಯಿ ಮತ್ತು ಒಗ್ಗರಣೆ ಸಾಮಗ್ರಿಗಳನ್ನು ತಗೊಳ್ಬೇಕಾಗುತ್ತೆ. ಜೊತೆಗೆ ಹಿಂಗನ್ನು ಕೂಡ ನಾನು ತಗೋತಾ ಇದ್ದೀನಿ. ಈಗ ಮೊದಲಿಗೆ ಬಾಣಲಿಯನ್ನು ಬಿಸಿಗಿಟ್ಟು ಎಣ್ಣೆಯನ್ನು ಕಾಯಕ್ಕಿಡೋಣ. ಎಣ್ಣೆ 1 ಚಮಚ ಚೆನ್ನಾಗಿ ಕಾದ ನಂತರ ಇದಕ್ಕೆ ಸಾಸಿವೆ ಸಿಟ್ಟಿದ ನಂತರ ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಕಂದು ಬಂದ ನಂತರ ಕರಿಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿ, ಒಂದು 4 ಹಸಿಮೆಣಸಿನ್ಕಾಯಿನ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ, ಇದನ್ನು ಹಾಕ್ಕೊಂಡಿದ್ದೀನಿ. 1 ಇಂಚು ಶುಂಠಿನ ತುರಿದಿಟ್ಕೊಂಡಿರೋದು ಇದನ್ನು ಸಹ ಹಾಕ್ಕೋತಾ ಇದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಸ್ವಲ್ಪ ಇಂಗನ್ನು ಹಾಕಿ ಇನ್ನು ಸ್ವಲ್ಪ ಬಾಡಿಸ್ಕೊಳ್ಳಿ. ಚೆನ್ನಾಗಿ ಬಾಡಿರೋ ಈ ಒಗ್ಗರಣೆನ ನಾವು ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ದೀರಲ್ಲ ಅದಕ್ಕೆ ಈ ಒಗ್ಗರಣೆನ ಹಾಕ್ಕೊಳ್ಳಿ. ಈಗ ಈರುಳ್ಳಿ, 1 ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, 1 ಕ್ಯಾರೆಟ್, ಸಣ್ಣ ಕ್ಯಾರೆಟ್ ಇದು, ಮತ್ತು ಕೊತ್ತಂಬರಿ 1 ಹಿಡಿ, ಇಷ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಈಗ ಬ್ಯಾಟರ್ ರೆಡಿ ಆಗಿದೆ. ಈಗ ನಾವು ಸ್ಟವ್ ಮೇಲೆ ಗುಂತು ಪಂಗನ ಮಾಡುವಂಥ ಕಲ್ಲು ಅಂದರೆ ಪಡ್ಡು ಕಲ್ಲನ್ನು ಇಟ್ಟು ಚೆನ್ನಾಗಿ ಕಾಯಿಸ್ಕೊತಾ ಇದ್ದೀನಿ. ಕಾಯ್ತಾ ಇರೋ ಈ ಪಡ್ಡು ಪ್ಯಾನ್ಗೆ ಎಣ್ಣೆಯನ್ನು ಹಾಕಿ ಗ್ರೀಸ್ ಮಾಡ್ಕೋಬೇಕು. ಎಣ್ಣೆ ಚೆನ್ನಾಗಿ ಕಾಯ್ತಾ ಇರುವಾಗಲೇ ನಾವು ಪಡ್ಡು ಬ್ಯಾಟರನ್ನು ಆ ಒಂದು ಹಳ್ಳಗಳಿಗೆ ಚೆನ್ನಾಗಿ ಹಾಕಬೇಕು. ಒಂದು ಸಣ್ಣ ಸೌಟಿನ ಸಹಾಯದಿಂದ ಸ್ವಲ್ಪನೇ ಹಾಕ್ತಾ ಹೋಗಿ. ನಾನು ಕ್ಯಾಮ್ರಾ ಇಟ್ಕೊಂಡಿರೋದ್ರಿಂದ ಸರಿಯಾಗಿ ಹಾಕೋಕ್ಕಾಗ್ತಾ ಇಲ್ಲ, ನೀವು ಸರಿಯಾಗಿ ಹಾಕ್ಕೊಳ್ಳಿ. ಮತ್ತು ಒಂದು ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಬೇಯಿಸ್ಕೊಂಡು ನಂತರ ಲಿಡ್ಡನ್ನು ಓಪನ್ ಮಾಡಿ ಗುಂತು ಪಂಗಗಳನ್ನು ತಿರುವು ಹಾಕಿ ಬೇಯಿಸ್ಕೊಳ್ಳಿ. ಇನ್ನೂ ಸ್ವಲ್ಪ ಎಣ್ಣೆಯನ್ನು ಹಾಕಿ ಬೇಯಿಸ್ಕೊಳ್ಳಿ. ಈಗ ರೆಡಿಯಾಗಿದೆ ಗುಂತು ಪಂಗನ. ಈಗ ಸರ್ವಿಂಗ್ ಪ್ಲೇಟ್ಗೆ ತೊಗೊಳ್ಳೋಣ. ಕಾಯಿ ಚಟ್ನಿ ಜೊತೆ ತುಂಬ ಟೇಸ್ಟಿಯಾದ ಗುಂತು ಪಂಗನ ರೆಡಿಯಾಗಿದೆ.